ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂಸ್ ವೇರ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಅದೇನು ಗೊತ್ತಾ? ಬಿಗ್ ಬಾಸ್ ಖ್ಯಾತಿಯ ಜಾಹ್ನವಿ ಅವರು ಕೊಟ್ಟಿರೋ ಆ ಒಂದು ಮಾತು. ನಾನು ಅನುಭವಿಸಿದ ಸತ್ಯವನ್ನೇನಾದ್ರೂ 100% ಬಾಯ್ಬಿಟ್ರೆ ಜನ ನನ್ನನ್ನ ದೇವತೆ ಮಾಡ್ತಾರೆ ಅಂದಿದ್ದಾರೆ. ಇಲ್ಲಿಯವರೆಗೆ ನಾವೆಲ್ಲ ಜಾಹ್ನವಿನ ಬರೀ ಟ್ರೋಲ್ಗಳಲ್ಲಿ ನೋಡಿದ್ವಿ, ಬಿಗ್ ಬಾಸ್ ಜಗಳಗಳಲ್ಲಿ ನೋಡಿದ್ವಿ. ಆದ್ರೆ ಅವರ ಲೈಫ್ನಲ್ಲಿ ಇಷ್ಟೊಂದು ಕಠೋರವಾದ ಸತ್ಯ ಅಡಗಿದೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ನಾವು ಕೇವಲ ಸುದ್ದಿಯನ್ನ ಹೇಳೋದಿಲ್ಲ, ಆ ಸುದ್ದಿಯ ಹಿಂದಿರೋ ಆಳವಾದ ಮ್ಯಾಟರ್ ಏನು, 14 ವರ್ಷದ ಸಂಸಾರದಲ್ಲಿ ಅಸಲಿಗೆ ನಡೆದಿದ್ದೇನು, ಜಾಹ್ನವಿ ಯಾಕೆ ಈಗ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್, ನಮಗೆಲ್ಲ ಗೊತ್ತಿರೋ ಹಾಗೆ ಜಾಹ್ನವಿ ಅವರು ಮೊದಲು ನ್ಯೂಸ್ ಆಂಕರ್ ಆಗಿದ್ದವರು. ಅಲ್ಲಿಂದ ನನ್ನಮ್ಮ ಸೂಪರ್ ಸ್ಟಾರ್ ಮೂಲಕ ಎಂಟ್ರಿ ಕೊಟ್ರು. ಅಲ್ಲಿ ಅವರು ಸಾಫ್ಟ್ ಆಗಿದ್ರು. ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಇಮೇಜ್ ಕಂಪ್ಲೀಟ್ ಚೇಂಜ್ ಆಯಿತು. ಅವರು ಅಲ್ಲಿ ಅಗ್ರೆಸಿವ್ ಆಗಿ ಆಡಿದ್ರು, ಜಗಳ ಮಾಡಿದ್ರು. ಆದ್ರೆ ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದ್ದು ಒಂದು ವಿಚಾರ. ಬಿಗ್ ಬಾಸ್ ಅನ್ನೋದು ಬರೀ 1 ಗಂಟೆಯ ಎಡಿಟೆಡ್ ಶೋ. ಅಲ್ಲಿ ಅವರು 24 ಗಂಟೆ ಏನ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅವರು ಆ ಮನೆಯಲ್ಲಿ ಲಾಕ್ ಆಗಿದ್ದಾಗ ಹೊರಗಡೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ದೊಡ್ಡ ಹಬ್ಬವೇ ನಡೆದು ಹೋಗಿತ್ತು. ಇವತ್ತು ಅವರು ಹೊರಬಂದ ಮೇಲೆ ಆ ಹಳೆ ಗಾಯಗಳನ್ನ ಕೆದಕ್ತಿದ್ದಾರೆ. ಈಗ ಮೇನ್ ಮ್ಯಾಟರ್ಗೆ ಬರೋಣ. ಜಾಹ್ನವಿ ಅವರು ಸಂದರ್ಶನದಲ್ಲಿ ಹೇಳಿರೋದು, ನಾನು ಬಾಯಿ ಬಿಟ್ರೆ ಜನ ನನ್ನನ್ನ ದೇವತೆ ಮಾಡ್ತಾರೆ ಅಂತ. ಈ ಮಾತಿನ ಅರ್ಥ ಏನು ಗೊತ್ತಾ? ಇಡೀ ಪ್ರಪಂಚ ಅವರನ್ನ ಕೆಟ್ಟವಳು ಅಂತ ಕರೀತಾ ಇದ್ರು, ಅವರು ತಮ್ಮ ಹತ್ತಿರ ಇರೋ ಬ್ರಹ್ಮಾಸ್ತ್ರನ ಇನ್ನೂ ಬಳಸಿಲ್ಲ ಅಂತ. 14 ವರ್ಷಗಳ ಸಂಸಾರ ಅಂದ್ರೆ ಸುಮ್ಮನೆ ಅಲ್ಲ ಬಾಸ್. ಅಲ್ಲಿ ಏನೆಲ್ಲ ನೋವು ತಿಂದಿರಬಹುದು. ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ಗಾಸಿಪ್ಗಳನ್ನ ನೋಡುವಾಗ ನಮಗೆ ಬರೀ ಒಂದು ಸೈಡ್ ಕಥೆ ಕೇಳಿಸುತ್ತೆ. ಈಗ ಜಾಹ್ನವಿ ಹೇಳ್ತಿರೋದು ಮತ್ತೊಂದು ಸೈಡ್ ಬಗ್ಗೆ. ಅಂದ್ರೆ ಅವರು ಈವರೆಗೆ 0.001% ಮಾತ್ರ ಮಾತಾಡಿದ್ದಾರಂತೆ. ಒಂದು ವೇಳೆ ಆ 100% ಸತ್ಯ ಹೊರಗೆ ಬಂದ್ರೆ ಇಲ್ಲಿಯವರೆಗೆ ಅವರನ್ನ ವಿಲನ್ ಮಾಡಿದವರೆಲ್ಲ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗುತ್ತೆ ಅನ್ನೋದು ಅವರ ವಾದ. ಇದು ನಿಜಕ್ಕೂ ಕುತೂಹಲ ಮೂಡಿಸುವಂತಿದೆ ಅಲ್ವಾ? ಜಾಹ್ನವಿ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವರ ಮಾಜಿ ಪತಿ ಸಂದರ್ಶನ ನೀಡಿ, ನನ್ನ ಸಂಸಾರ ಹಾಳಾಗೋಕೆ ಅವಳೇ ಕಾರಣ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆಗ ಎಲ್ಲರೂ ಜಾಹ್ನವಿನ ಬೈದ್ರು. ಆದ್ರೆ ಇವತ್ತು ಜಾಹ್ನವಿ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅವರು ಆ ವ್ಯಕ್ತಿಯ ಹೆಸರನ್ನ ಎತ್ತದೆಯೇ ಕೊಚ್ಚೆ ಮೇಲೆ ಕಲ್ಲೆಸಿದ್ರೆ ನಮಗೆ ಗಬ್ಬು ವಾಸನೆ ಹೊಡೆಯುತ್ತೆ ಅಂದಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಅಂದ್ರೆ, ಜಾಹ್ನವಿ ಅವರು ಆ ವ್ಯಕ್ತಿಯ ಬಂಡವಾಳ ಬಿಚ್ಚಿಡೋಕೆ ರೆಡಿಯಿದ್ದಾರೆ. ಆದ್ರೆ ಅವರ ಮಗನ ಭವಿಷ್ಯ ಅವರಿಗೆ ಮುಖ್ಯವಾಗಿದೆ. ಯಾರೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಸತ್ಯ ಬದಲಾಗಲ್ಲ ಅನ್ನೋದು ಅವರ ಕಾನ್ಫಿಡೆನ್ಸ್. 14 ವರ್ಷ ಅವರ ಜೊತೆ ಇದ್ದವರಿಗೆ ಸತ್ಯ ಏನು ಅಂತ ಚೆನ್ನಾಗಿ ಗೊತ್ತು ಅನ್ನೋದು ಅವರ ಖಡಕ್ ಮಾತು. ಜಾಹ್ನವಿ ಅವರ ಲೈಫ್ನಲ್ಲಿ ಅವರ ಅಣ್ಣನ ಪಾತ್ರ ತುಂಬಾ ದೊಡ್ಡದು. ಅವರು ಸಂಪ್ರದಾಯಸ್ಥ ಕುಟುಂಬದವರು. ಒಂದು ಕಾಲದಲ್ಲಿ ಬಟ್ಟೆ ವಿಚಾರಕ್ಕೆ ತಂಗಿಯನ್ನ ದೂರ ಇಟ್ಟಿದ್ದ ಅಣ್ಣ ಇವತ್ತು ನನ್ನ ತಂಗಿ ನನ್ನ ಹೆಮ್ಮೆ ಅಂತ ಸ್ಟೇಟಸ್ ಹಾಕ್ತಿದ್ದಾರೆ ಅಂದ್ರೆ ಏನೋ ಮ್ಯಾಟರ್ ಇದೆ ಅಲ್ವಾ? ಮನೆಯವರಿಗೆ ಅಸಲಿ ಸತ್ಯ ಗೊತ್ತಿರುತ್ತೆ. ಹೊರಗಿನ ಜಗತ್ತು ಅವರನ್ನ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಆದ್ರೆ ಮನೆಯವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಜಾಹ್ನವಿ ಕಡೆ ಯಾವುದೋ ಒಂದು ದೊಡ್ಡ ಸತ್ಯದ ಬ್ಯಾಕಿಂಗ್ ಇದೆ. ಒಳ್ಳೆಯವರು ನಮ್ಮನ್ನ ಮೆಚ್ಚಿಕೊಂಡ್ರೆ ಸಾಕು ಅನ್ನೋ ಅವರ ಮಾತು ಜಾಹ್ನವಿ ಹೇಳ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ಒಂದು ಎಮೋಷನಲ್ ಪಾಯಿಂಟ್ ಇದೆ. ಯಾವುದೇ ತಾಯಿ ತನ್ನ ಮಗನ ಕಣ್ಮುಂದೆ ತನ್ನ ಗಂಡನ ಬಗ್ಗೆ ಅಥವಾ ತನ್ನ ಹಳೆಯ ಜೀವನದ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಇಷ್ಟಪಡಲ್ಲ. ಜಾಹ್ನವಿ ಕೂಡ ಅದನ್ನೇ ಮಾಡ್ತಿದ್ದಾರೆ. ನನ್ನ ಮಗ ಅಡ್ಡ ಬರ್ತಾನೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಅವರು ತನ್ನ ಮಗನ ಗೌರವಕ್ಕಾಗಿ ಅಷ್ಟು ದೊಡ್ಡ ಸತ್ಯವನ್ನ ತನ್ನ ಹೊಟ್ಟೆಯಲ್ಲೇ ಬಚ್ಚಿಟ್ಕೊಂಡಿದ್ದಾರೆ. ಟ್ರೋಲ್ಸ್ಗಳು ಅವಳನ್ನ ಕೆಟ್ಟವಳು ಅಂದ್ರೂ ಪರವಾಗಿಲ್ಲ, ಆದ್ರೆ ಮಗನಿಗೆ ಅಪ್ಪನ ಬಗ್ಗೆ ಕೆಟ್ಟ ಭಾವನೆ ಬರಬಾರ್ದು ಅನ್ನೋದು ಅವರ ಉದ್ದೇಶ ಇರಬಹುದು. ಇದು ನಿಜಕ್ಕೂ ಒಬ್ಬ ತಾಯಿಯ ದೊಡ್ಡ ಗುಣ ಅಲ್ವಾ? ಫೈನಲ್ ಆಗಿ ಹೇಳೋದಾದ್ರೆ, ಜಾಹ್ನವಿ ಈಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹಳೆಯ ಕಹಿಯನ್ನ ಮರೆತು ಹೊಸ ಜೀವನ ಶುರು ಮಾಡ್ತಿದ್ದಾರೆ. ಆದ್ರೆ ಈ 100% ಸತ್ಯ ಅನ್ನೋದು ಮುಂದೊಂದು ದಿನ ಹೊರಗೆ ಬರಬಹುದು ಅಥವಾ ಬರದೇ ಇರಬಹುದು. ಆದ್ರೆ ಜಾಹ್ನವಿ ಅವರು ಇವತ್ತು ತೋರಿಸಿರೋ ಧೈರ್ಯ ಮೆಚ್ಚುವಂತದ್ದು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಜಾಹ್ನವಿ ಅವರು ಆ ಕಠೋರ ಸತ್ಯವನ್ನ ಬಾಯಿ ಬಿಡ್ಬೇಕಾ ಅಥವಾ ಈಗಿರೋ ಹಾಗೆ ಮೌನವಾಗಿರುವುದೇ ಲೇಸಾ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಸಿನಿಮಾ ಮತ್ತು ರಿಯಾಲಿಟಿ ಶೋಗರ ಇಂತಹ ಆಳವಾದ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.